ಈ ಚಾಪ್ಟರ್ ಇಂದ 4 to 5 ಕ್ವಶನ್ ಬರ್ತದೆ ಕನ್ಫರ್ಮ್ ಆಗಿ. ಈ ಚಾಪ್ಟರ್ಸ್ ಗಳನ್ನು ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ. ಈ ಟೈಮ್ ಅಲ್ಲಿ ನಿಮ್ಮ ರ್ಯಾಂಕ್ ಅನ್ನು ಇಂಪ್ರೂವ್ ಮಾಡೋದು ಬ್ರಿಡ್ಜ್ ಅಟ್ ಲೀಸ್ಟ್ 50 ಕ್ವಶನ್ ಪರ್ ಚಾಪ್ಟರ್ ಸಾಲ್ವ್ ಮಾಡಿ. ಯಾಕಂದ್ರೆ ಇಲ್ಲಿ 100 ಮಾಡಿ ನಿಮಗೆ ಟೈಮ್ ಅಷ್ಟು ಇರೋದಿಲ್ಲ. KCT aspirants, if you want to score 45 plus in a CET exam, this is your priority list. ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾವು ಫಿಸಿಕ್ಸ್ ಸಿಲೆಬಸ್ ನ 3 priority list ಆಗಿ ಡಿವೈಡ್ ಮಾಡಿದ್ದೇವೆ. priority 1, priority 1, priority 3. ಇದನ್ನು ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 45 to 50 in your CET exam. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಅದನ್ನು ನಿಮ್ಮ ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಬೇಕು, ಎಂತ ಮೆಥಡ್ ಎಲ್ಲ ನಾನು ಕ್ಲೀನ್ ಆಗಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡುವ ಬನ್ನಿ. ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ ಯು ಶುಡ್ ಟೇಕ್ ಅ ಶೀಟ್, ಒಂದು A4 ಶೀಟ್ ಅಂತ ತಗೊಂಡು ಇಂಥ ಟೇಬಲ್ ಅನ್ನು ಡ್ರಾ ಮಾಡಿ. ಲೈಕ್ ನೀವು ಡಿಜಿಟಲ್ ಮಾಡೋದು ಡಿಜಿಟಲ್ ಸಹ ಮಾಡ್ಬೋದು, ಅಥವಾ ನಿಮ್ಮ ರಫ್ ಪೇಜನ್ನು ಮಾಡಿ ಇಂಥ ಸೇಮ್ ಚಾಪ್ಟರ್, ಸಿಲೆಬಸ್, ನಂಬರ್ ಆಫ್ ಕ್ವಶನ್ ಸಾಲ್ವ್ಡ್, ಚಾಪ್ಟರ್ಸ್, ಮಾರ್ಕ್, ರಿವಿಷನ್, ಕಂಪ್ಲೀಟೆಡ್ ಅಂತ ಕಾಲಮ್ ಮಾಡಿ 3 ಪ್ರಿಯಾರಿಟಿ ಆಗಿ ಮಾಡಿ ಒಂದು ಶೀಟನ್ನು ಮಾಡಿ ನಿಮ್ಮ ಸ್ಟಡಿ ಟೇಬಲ್ನ ಮುಂದೆ ನೀವು ಅದನ್ನು ಸ್ಟಿಕ್ ಮಾಡಬೇಕು. ಲೈಕ್ ನೀವು ಕಂಪ್ಲೀಟ್ ಮಾಡ್ತಾ ಹೋಗಿ ಅದನ್ನು ಫಿಲ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡುವ. ಸೊ ಪ್ರಿಯಾರಿಟಿ 1 ಮಸ್ಟ್ 2 ಚಾಪ್ಟರ್ಸ್, ಅಂದರೆ 30 to 45 ಕ್ವಶನ್ ಕನ್ಫರ್ಮ್ ನೀವು ಮಾಡ್ಬೋದು ಈ ಚಾಪ್ಟರ್ಸ್ಗಳಿಂದ. ಇದನ್ನು ನೀವು ಏನು ಮಾಡಬೇಕು ಈ ಪ್ರಿಯಾರಿಟಿ ಲಿಸ್ಟಲ್ಲಿ ಅಂತ ನೋಡು. ಸೊ ಇದರಿಂದ ನಾವು 4 to 5 ಕ್ವಶನ್ ಅಪಿಯರ್ ಆಗ್ತದೆ ಒಂದೊಂದು ಚಾಪ್ಟರ್ಸ್ಗಳಿಂದ. ಇದನ್ನು ನೀವು ಏಪ್ರಿಲ್ 15ನ ಮುಂಚೆ ಕಂಪ್ಲೀಟ್ ಮಾಡಬೇಕು ಪ್ರಿಯಾರಿಟಿ ಲಿಸ್ಟ್ 1 ಅನ್ನು. ಸೊ ಮಸ್ಟ್ ಸಾಲ್ವ್ ಅಟ್ ಲೀಸ್ಟ್ 100 ಕ್ವಶನ್ ಸಾಲ್ವ್ ಮಾಡಲೇಬೇಕು. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಆದ್ದರಿಂದ 100 ಕ್ವಶನ್ ಪರ್ ಚಾಪ್ಟರ್ ನೀವು ಮಾಡಲೇಬೇಕು ಈ ಚಾಪ್ಟರ್ಸ್ಗಳಿಂದ. ಅದಾದಮೇಲೆ ನೀವೊಂದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಒಂದು ಚಾಪ್ಟರ್ ಕೊಡುವ, ಅದರದ್ದು ನೀವು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಅಂದರೆ 60 ಮಾರ್ಕ್ಸ್ ಇದೊಂದು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಅದಾದಮೇಲೆ ಶಾರ್ಟ್ ನೋಟ್ಸ್ ಮಾಡಲೇಬೇಕು. ಬೇಕಾದರೆ ಹೇಳಿ ಈ ಶಾರ್ಟ್ ನೋಟ್ಸ್ ಹೇಗೆ ಮಾಡೋದು ಒಂದು ವೀಡಿಯೋ ಮಾಡ್ತೇನೆ, ಕಮೆಂಟ್ ಮಾಡಿ ಕೆಳಗೆ ಬೇಕಾದರೆ. ಸೊ ಬನ್ನಿ ಪ್ರಿಯಾರಿಟಿ ಲಿಸ್ಟಲ್ಲಿ ಯಾವ ಚಾಪ್ಟರ್ಸ್ ಇದೆ ನೋಡುವ. ಸೊ ಫಸ್ಟ್ ನಾನು ಈ ಟೇಬಲ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ನೋಡ್ಬೋದು ಇಲ್ಲಿ ಫಸ್ಟಿಗೆ ಇಲ್ಲಿ ಚಾಪ್ಟರ್ಸ್ ಇದೆ, ಸಿಲೆಬಸ್ ಇದೆ, ನಂಬರ್ ಆಫ್ ಕ್ವಶನ್ ಸಾಲ್ವ್ಡ್ ಇದೆ, ಮಾರ್ಕ್ ಪರ್ ಟೆಸ್ಟ್ ಇದೆ, ರಿವಿಷನ್ ಇದೆ, ಕಂಪ್ಲೀಟ್ ಡೇಟ್ ಇದೆ. ಸೊ ನೀವೇನು ಮಾಡಬೇಕಂದ್ರೆ ಈಗ ಚಾಪ್ಟರ್ಸ್ಗಳನ್ನೆಲ್ಲ ಬರೀರಿ. ಈ ಚಾಪ್ಟರ್ಸ್ ಇದೆಲ್ಲ ಪ್ರಿಯಾರಿಟಿ 1 ಚಾಪ್ಟರ್ಸ್: ಎಲೆಕ್ಟ್ರಿಸಿಟಿ, ರೇ ಆಪ್ಟಿಕ್ಸ್, ಮೂವಿಂಗ್ ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್, ಎಲೆಕ್ಟ್ರಿಕ್ ಚಾರ್ಜ್, ಅಲ್ಟರ್ನೇಟಿವ್ ಕರೆಂಟ್, ಡ್ಯೂಯಲ್ ನೇಚರ್ ಮತ್ತು ಸೆಮಿಕಂಡಕ್ಟರ್. ಇದೆಲ್ಲ ನಿಮ್ಮ ಪ್ರಿಯಾರಿಟಿ 1 ಚಾಪ್ಟರ್ಸ್. ಸೊ ಇದರಲ್ಲಿ ಫಸ್ಟ್ ಸಿಲೆಬಸನ್ನು ಬರಬೇಕು. ಸಿಲೆಬಸ್ ಏನಂದರೆ ನೀವು ಒಂದು ಬ್ರೀಫ್ ಆಗಿ ನಿಮ್ಮ ನೋಟ್ಸ್ ಮಾಡಿರ್ಬೋದು, ಅಲ್ಲ ನೀವು ಕ್ಲಾಸಿಂದ ಅಥವಾ ಯೂಟ್ಯೂಬಿಂದ ಎಲ್ಲಿಂದಾದರೂ ನೀವು ಇದರ ಬಗ್ಗೆ ಕಲ್ತಿದ್ರೆ ಅದು ನಿಮ್ಮ ಕಲ್ತಾಗಿದೆ, ಅಂದರೆ ಆ ಚಾಪ್ಟರ್ಸ್ ನೀವು ಕ್ಲೀನ್ ಕಲ್ತು ಮಾಡಿದ್ದೀರಿ ಬ್ರೀಫಾಗಿ. ಸೊ ಅದನ್ನು ನೀವು ಇಲ್ಲಿ ಡನ್ ಅಂತ ಮಾಡಬೇಕು. ಅಂದರೆ ನಿಮ್ಮ ಅದರಲ್ಲಿ ಟಿಕ್ ಮಾಡಿ, ನಾನು ಇಲ್ಲಿ ಡಿಜಿಟಲ್ ಮಾಡಿರೋಣ ಡನ್ ಅಂತ ಮಾಡಬೇಕು. ಅದರ ನಂಬರ್ ಆಫ್ ಕ್ವಶನ್ ಸಾಲ್ವ್ ನಾನು ಹೇಳಿದ್ದೇನೆ ಇಲ್ಲಿ 100 ಕ್ವಶನ್ ಮಾಡಬೇಕಂತ. ಫಾರ್ ಎಕ್ಸಾಂಪಲ್ ಯು ಡಿಡ್ 60 ಕ್ವಶನ್ ಅಂತ ಅನ್ಕೊಳ್ಳಿ, 60 ಅಂತ ಬರೀರಿ. ಅದಾದಮೇಲೆ ಚಾಪ್ಟರ್ ಟೆಸ್ಟ್ ಮಾರ್ಕ್, ಅದು ಔಟ್ ಆಫ್ 60 ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ 50 ಬಂದಿದೆ ಅಂತ ಅನ್ಕೊಳ್ಳಿ, 50 ಅಂತ ಬರೀ. ರಿವಿಷನ್, ನೀವು ರಿವಿಷನ್ ಮಾಡಿದ್ದೀರಾ, ಮಾಡಲಿಲ್ಲ ಅಂದರೆ ಎಂತ ಹಾಕಬೇಡಿ, ಅದನ್ನು ಆಗಿ ಬಾಕ್ಸ್ ಆಗಿ ನಡಿ. ರಿವಿಷನ್ ಮಾಡಿದರೆ ಡನ್. ಅಥವಾ ನೀವು ಮಾಡ್ತಾ ಇದ್ದರೆ ಇದನ್ನು ನಾನೀಗ ಡಿಜಿಟಲ್ ಆಗಿರೋದು ಪ್ರೋಗ್ರೆಸ್ ಅಂತ ಹಾಕ್ತೇನೆ. ಇಲ್ಲದ್ರೆ ನೀವು ಆಯಿತು, ನೀವು ಮಾಡಿ ಆಯಿತು ಡನ್. ಕಂಪ್ಲೀಟೆಡ್ ಬೈ ಯಾವ ಡೇಟ್, ಫಾರ್ ಎಕ್ಸಾಂಪಲ್ ಈಗ ಇದು ಮಾರ್ಚ್ 5ಗೆ ಆಯಿತು ಅಂತ ಅನ್ಕೊಳ್ಳೋ, ಮಾರ್ಚ್ 5ಗೆ ಕಂಪ್ಲೀಟ್ ಮಾಡಿ. ಹೀಗೇನೆಲ್ಲ ಚಾಪ್ಟರ್ಸನ್ನು ಮಾಡ್ಕೊಂಡು ಹೋಗಬೇಕು. ಡನ್ ಯಾವುದೆಲ್ಲ ಆಗಿ ನೀವು ಈ ಆರ್ಡರ್ ಮಾಡಬೇಕಂತಿಲ್ಲ, ಇದು ಮೇನ್. ಈ ಕಾಲಮ್ ನಿಮ್ಗೆ ಕಂಪ್ಲೀಟ್ ಆಗಬೇಕು. ನೀವು ಫಸ್ಟ್ ಗೆರೆ ಎಲೆಕ್ಟ್ರಿಸಿಟಿ ಮಾಡಿ, ಡ್ಯುಯಲ್ ನೇಚರ್ ಸಹ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಸಹ ಮಾಡ್ಬೋದು, ಯಾವುದು ಬೇಕು ನಿಮ್ಮ ಇಷ್ಟ, ಯಾವ್ದು ಸಹ ಮಾಡ್ಬೋದು. ಇಲ್ಲೆಲ್ಲ ಬರ್ಕೊಂಡು ಹೋಗಿ ಎಷ್ಟು ಕ್ವಶನ್ ಆಯಿತು, 50ನಾ, ಮಾರ್ಕ್ ಎಷ್ಟು, 45 ಹಾಗೆ. ಇದು ನಿಮ್ಮ ಪ್ರಿಯಾರಿಟಿ 1ನ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್: ಕರೆಂಟ್ ಎಲೆಕ್ಟ್ರಿಸಿಟಿ, ರೇ ಆಪ್ಟಿಕ್ಸ್, ಮೂವಿಂಗ್ ಚಾರ್ಜಸ್, ಎಲೆಕ್ಟ್ರೋಸ್ಟಾಟಿಕ್, ಎಲೆಕ್ಟ್ರಿಕ್ ಚಾರ್ಜಸ್, ಅಲ್ಟರ್ನೇಟಿವ್ ಕರೆಂಟ್, ಡ್ಯುಯಲ್ ನೇಚರ್ ಮತ್ತು ಸೆಮಿಕಂಡಕ್ಟರ್. ಸೊ ಇದನ್ನು ನೋಡ್ಬೋದು. ನೋಟ್ ಅದೇ ನಾನು ಹೇಳಿದಾಗೆ ಈ ಚಾಪ್ಟರಿಂದ 4 to 5 ಕ್ವಶನ್ ಬರ್ತದೆ ಕನ್ಫರ್ಮ್ ಆಗಿ, ಕನ್ಸಿಸ್ಟೆನ್ಸ್ ಆಗಿ ಬರ್ತದೆ. ಇದನ್ನು ನೀವು ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಈ ಚಾಪ್ಟರ್ಸ್ಗಳನ್ನು ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ ಈ ಚಾಪ್ಟರ್ಸ್ಗಳನ್ನು. ಯಾಕೆಂದರೆ ಗೊತ್ತಿರೋ ವಿಷಯ ತುಂಬ ಇಂಪಾರ್ಟೆಂಟ್ ಹಾಗೂ 12th ಮೋಸ್ಟ್ ಚಾಪ್ಟರ್ಸ್ ಇರೋದರಿಂದ. ಈ ಟೈಮಲ್ಲಿ ನಿಮ್ಮ ರ್ಯಾಂಕ್ ಅನ್ನು ಇಂಪ್ರೂವ್ ಮಾಡೋದು ಬ್ರಿಡ್ಜ್, ಅಂದರೆ ಪ್ರಿಯಾರಿಟಿ ಚಾಪ್ಟರ್ 2. ಡೋಂಟ್ ಸ್ಕಿಪ್, ಇದನ್ನು ಸ್ಕಿಪ್ ಮಾಡಬೇಡಿ. 22,000 ಕ್ವಶನ್ ಬರ್ತದೆ ನೋಡಿ. These are the chapters which at least 2 to 3 questions will appear in your KCT exam. Complete this before April 1. April 1 ನ ಮುಂಚೆ ಈ ಪ್ರಿಯಾರಿಟಿ ನೀವು ಕಂಪ್ಲೀಟ್ ಮಾಡಬೇಕು. ಅಟ್ ಲೀಸ್ಟ್ 50 ಕ್ವಶನ್ ಪರ್ ಚಾಪ್ಟರ್ ಸಾಲ್ವ್ ಮಾಡಿ. ಯಾಕೆಂದರೆ ಇಲ್ಲಿ 100 ಮಾಡೋದು ನಿಮಗೆ ಟೈಮ್ ಅಷ್ಟು ಇರೋದಿಲ್ಲ. 50 ಕ್ವಶನ್ ಅನ್ನು ಸಾಲ್ವ್ ಮಾಡಿ. ಅದಾದಮೇಲೆ ಇದಕ್ಕೆ ಸಹ ನೀವು ಚಾಪ್ಟರ್ ವೈಸ್ ಟೆಸ್ಟ್ ಕೊಡಬೇಕು. ಹಾಗೂ ರಿಮೆಂಬರ್, ದೀಸ್ ಆರ್ ದ ಬ್ರಿಡ್ಜ್ ಚಾಪ್ಟರ್ಸ್. ಅಂದರೆ ನೀವು ಇದನ್ನು ಎಷ್ಟು ಒಳ್ಳೆಯದಾಗಿ ಮಾಡ್ತೀರಿ, ನಿಮ್ಮ ರ್ಯಾಂಕ್ ಅಷ್ಟು ಒಳ್ಳೇದು ಬರ್ತದೆ. ಇದು ಸಹ ಸೇಮ್ ಹಾಗೇನೆ. ಇದನ್ನು ನೋಡ್ಬೋದು ಯಾವುದಾದ್ರು ಚಾಪ್ಟರ್ಸ್ಗಳಿವೆ ಅಂತ: ಗ್ರಾವಿಟೇಷನ್, ವೇ ಆಪ್ಟಿಕ್ಸ್, ಅಟಾಮಿಕ್ ಆ್ಯಂಡ್ ನ್ಯೂಕ್ಲಿಯೈ, ಥರ್ಮೋಡೈನಮಿಕ್ಸ್, ಕೈನಮೆಟಿಕ್ಸ್, ಲಾ ಆಫ್ ಮೋಷನ್, ವರ್ಕ್ ಎನರ್ಜಿ ಅಂತ. ಇದು ಸಹ ಹಾಗೆ ನಿಮ್ಮ ಸಿಲೆಬಸ್ ಆಗಿದ್ರೆ ಡನ್ ಅಥವಾ ಟಿಕ್ ಹಾಗೆಲ್ಲ ಹೀಗೆ ಕಾಲಮ್ ಮಾಡಿ ಮಾಡಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಬರೋದು ನೀವು ನೋಡ್ಬೋದು ನೋಟ್. These chapters typically contribute 2 to 3 questions. It will be your rank decider and the bridge, the gap on new average and top to score ನ ಮದುವೆ ಈ ಬ್ರಿಡ್ಜ್ ಆಗಿರ್ತದೆ ಇದು. ಸೊ ನೆಕ್ಸ್ಟ್ ಹೋಗೋದು ಪ್ರಿಯಾರಿಟಿ 3. ಕ್ಯಾನ್ ಸ್ಕಿಪ್ ಇಫ್ ನೀಡೆಡ್. ಒಂದು 10 ರಿಂದ 15 ಕ್ವಶನ್ ಬರ್ಬೋದು, ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಮಾಡುವವರು ಮಾಡಿ, ಒಳ್ಳೇದು, ನಿಮಗೆ ಒಳ್ಳೆ ರ್ಯಾಂಕ್ ಬರ್ಬೋದು. ಅದನ್ನು ಇದನ್ನು ಮಾಡಲಿಕ್ಕೆ ಹೋಗಿ ನೀವು ಈ ಚಾಪ್ಟರ್ಸ್ಗಳನ್ನೆಲ್ಲ ಸ್ಕಿಪ್ ಮಾಡಿದರೆ ನಿಮಗೆ ತುಂಬ ಲಾಸ್ ಆಗ್ತದೆ. ಜನರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ.
ಫಸ್ಟ್ ಅದನ್ನು ಮಾಡಿ ಮತ್ತೆ ಟೈಮ್ ಇದ್ರೆ ಇದನ್ನು ಮಾಡಿ. ಓನ್ಲಿ ಸ್ಟಾರ್ಟ್ ಇಫ್ ಯು ಕಂಪ್ಲೀಟೆಡ್ ಯುವರ್ ಪ್ರಿಯೋರಿಟಿ 1 and ಪ್ರಿಯೋರಿಟಿ 2 ಬಿಫೋರ್ April 1. ಜಸ್ಟ್ ಗೋ ಟು ದ ಕೋರ್ ಕಾನ್ಸೆಪ್ಟ್ನ ಬಗ್ಗೆ ಹೋಗಿ, ಲೈಕ್ ಟೆಕ್ಸ್ಟ್ ಬುಕ್ ಓದಿ, ಟೆಕ್ಸ್ಟ್ ಬುಕ್ ಅಥವಾ ನಿಮ್ಮ ರಿವಿಷನ್ ನೋಟ್ಸ್ ಏನು ಮಾಡಿರ್ತೀರಲ್ಲ, ನೋಟ್ಸ್ ಏನು ಮಾಡಿ ಅದರ ಬಗ್ಗೆ ಅದನ್ನು ನೋಡ್ಕೊಂಡು ಹೋಗಿ. ಒಂದು 20ರಿಂದ 50 ಕ್ವಶನ್, 20ರಿಂದ 25 ಕ್ವಶನ್ ಸಾಕು, ಅದನ್ನು ಸಾಲ್ವ್ ಮಾಡಲಿ. ರಿವೈಸ್ ಯೂರ್ ನೋಟ್ಸ್. ಇದರಲ್ಲಿ ಯಾವುದೇ ಚಾಪ್ಟರ್ಸ್ ಬರ್ತದೆ ಅಂದರೆ ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಆಸಿಲೇಷನ್ ಆ್ಯಂಡ್ ವೇವ್ಸ್, ಇದೆಲ್ಲ ಚಾಪ್ಟರ್ಸ್ ಇಸ್ ಸೇಮ್ ಹಾಗೇನೆ ಮಾಡ್ಕೊಂಡು ಹೋದ್ರೆ ಆಯಿತು. ಅದೇ ಸಿಲೆಬಸ್ ಯಾವಾಗ ಕಂಪ್ಲೀಟ್ ಇಲ್ವಾ, ನಂಬರ್ ಕ್ವಶನ್ ಎಷ್ಟು ಮಾಡಿದ್ದೀರಿ, ರಿವಿಷನ್. ಇದಾಗಿತ್ತು ಫಿಸಿಕ್ಸ್ನ ಪ್ರಿಯೋರಿಟಿ ಲಿಸ್ಟ್. ಮುಂದಿನ ವಿಡಿಯೋದಲ್ಲಿ ನಾವು ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್ನ ಮಾಡ್ತೇವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗೆ ಕಮೆಂಟ್ ಮಾಡಿ ಯಾವುದರ ಬಗ್ಗೆ ನಿಮಗೆ ಟಾಪಿಕ್ ನೆಕ್ಸ್ಟ್ ಬೇಕಂತ. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್ ಫಾರ್ ಯ ಪ್ರಿಪರೇಷನ್. ಒಳ್ಳೆ ಮಾಡಿ. ಬಾಯ್ ಬಾಯ್.